ನಂದು ಒಂದು ಮಿಸ್‌ಕ್ಯಾರೇಜ್ ಆಗೋಯ್ತು. ಯಾರು ಮಾತು ಆಡಿಸ್ತಾ ಇರ್ಲಿಲ್ಲ. ಒಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋದ್ರಿಂದ ಶೋಕಿಗೋಸ್ಕರ ಮಕ್ಳನ್ನ ಮಾಡ್ಕೊಂತಿಲ್ಲ ಇವ್ರು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬಾ ಬೇಜಾರಾಗ್ತಾ ಇದೆ ನನಗಂತೂ ವಿಡಿಯೋನ ಎಡಿಟ್ ಮಾಡಬೇಕಾದ್ರೆ. ಯಾಕಂದರೆ ಪಾಪುಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು. ಮನೇಲಿ ಮಕ್ಳಿಗೆ ಹೆಲ್ತ್ ಅಪ್ಸೆಟ್ ಆಗಿದೆ ಅಂದರೆ ಎಲ್ರಿಗೂ ಹೆಂಗೆ ಒಂಥರ ಅದು ಸ್ಟ್ರಗಲ್ಲು, ಎಮೋಷನ್ನು, ಏನೋ ಒಂಥರ ಮನೇಲಿ ಏನಕ್ಕೂ ಖುಷಿಯಾಗಿರೋದಕ್ಕೂ ಏನಕ್ಕೂ ಆಗಲ್ಲ. ಯಾಕೆಂದರೆ ಅವರು ನಮಗಾದರೆ ತಡ್ಕೊಬೋದು, ಬಟ್ ಮಕ್ಳಿಗಾದರೆ ತಡ್ಕೊಳಕ್ಕೆ ಆಗೋದೇ ಇಲ್ಲ. ಹಂಗಾಗ್ಬಿಟ್ಟಿತ್ತು ಇವಳಿಗೆ. ಅಂದರೆ ಸ್ವಲ್ಪ ನಾವು ಮದುವೆಗೆಲ್ಲ ಹೋಗಿ ಬಂದ್ವಿ. ಅದು ಫುಡ್‌ಗೋ ಏನೋ ಗೊತ್ತಿಲ್ಲ, ಅವಳು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿ ಅವಳಿಗೆ ಫುಲ್ ದೃಷ್ಟಿ ಥರ ಆಗಿಬಿಟ್ಟು, ಮತ್ತು ಹೊಟ್ಟೆ ಎಲ್ಲ ಫುಲ್ಲು ಲೂಸ್ ಮೋಷನ್ನು, ಫುಲ್ಲು ವಾಮಿಟು, ಏನು ಕೊಟ್ಟರು ತಿಂತಾಯಿಲ್ಲ. ಅವಳಿಗೆ ತಿನ್ನಬೇಕು ಅಂತ ಆಸೆ, ಬಟ್ ತಿನ್ನೋಕ್ಕಾಗ್ತಾಯಿಲ್ಲ. ಸರಿ ಅಂದ್ಬಿಟ್ಟು ಹರಿ ಇಲ್ಲ ಜೇನುತುಪ್ಪನ ತೊಗೊಂಡು ಬರ್ತೀನಿ ಪ್ಯೂರು. ಅದಕ್ಕೆ ಸ್ವಲ್ಪ ಈರುಳ್ಳಿನೆಲ್ಲನೂ ಜಜ್ಜಿಬಿಟ್ಟು ಅದ್ರ ರಸ ತೊಗೊಂಡ್ಬಿಟ್ಟು ತಿನ್ನಿಸು, ಸರಿ ಹೋಗುತ್ತೆ ಅಂತ ಹೇಳಿದ್ರು ಅಂಥೇಳಿ ಅವ್ರ ಫ್ರೆಂಡವ್ರು ಯಾರೋ ಕಳಿಸ್ಕೊಟ್ಟಿದ್ರು ಜೇನುತುಪ್ಪ ಪ್ಯೂರ್ನ. ಅದಕ್ಕೆ ಈ ಥರ ವೈಟ್ ಈರುಳ್ಳಿನೇ ಹಾಕಬೇಕಂತೆ. ಇದ್ರ ಸಿಪ್ಪೆ ತೆಗೆದು ಚೆನ್ನಾಗಿ ಜಜ್ಕೊಂಬಿಟ್ಟು ಜೇನುತುಪ್ಪ ಜೊತೆ ಮಿಕ್ಸ್ ಮಾಡಿ ತಿನ್ನಿಸ್ತಾ ಇದ್ದೆ. ಆ್ಯಕ್ಚುಲಿ ಫಸ್ಟು ಬೈಟ್ ತೊಗೊಂಡವಳು, ಅದಾದಮೇಲೆ ತಿನ್ನೋಕ್ಕೆ ರೆಡಿ ಇರಲಿಲ್ಲ ಅವಳು, ನಂಗೆ ಬೇಡ ಬೇಡ ಅಂತ ಹೇಳಿ. ನನಗೂ ಇದೆಲ್ಲ ಗೊತ್ತಿಲ್ಲ, ಹೇಳಿದ್ರಿಂದ ಇದನ್ನು ಟ್ರೈ ಮಾಡಿದ್ದೆ ಅಷ್ಟೇ. ಅಂದರೆ ಹೊಟ್ಟೆ ಏನಾದರೂ ಅಜೀರ್ಣ ಥರ ಆಗಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂಥೇಳಿ. ಸರಿ ಇಷ್ಟು ಅವಳಿಗೆ ಹೆಂಗೋ ಸರಿ ಹೋಯ್ತು, ಹೋಗುತ್ತೇನೋ ಅಂಥೇಳಿ ಟ್ರೈ ಮಾಡಿ ಆ್ಯಂಡ್ ಸಿರಪ್ ಎಲ್ಲನೂ ಹಾಕಿ ಸಮಾಧಾನ ಆಗೋ ಅಷ್ಟರಲ್ಲಿ ಇನ್ನೊಂಥರ ನೋವು ಮಾಡ್ಕೊಂಬಿಟ್ಲು. ನಾನು ರೂಮಲ್ಲಿದ್ದೆ, ಅಮ್ಮ ಕಿಚನಲ್ಲಿದ್ದರು. ಸೊ ನೈಟ್ ಹಾಗೇನೆ ಲೈಟೆಲ್ಲ ಆಫ್ ಮಾಡಿ ಒಂದು ಲೈಟ್ ಆನ್ ಮಾಡ್ಕೊಂಡಿದ್ರು ಅಮ್ಮ. ಅವಳು ಆಟ ಆಡ್ಕೊತಾ ಇದ್ಲು, ಕಣ್ಣು ಮುಚ್ಕೊಂಡು ಓಡಾಡೋದು ಈ ಥರ ಎಲ್ಲ ಮಾಡ್ಕೋತಿದ್ಲು. ನಮ್ಮ ಮನೇಲಿ ಹಾಲಲ್ಲಿ ಫುಲ್ಲು ಟೈಲ್ಸ್ ಇರೋದು. ಸೊ ಟೈಲ್ಸ್ ಹಾಕಿರೋದ್ರಿಂದ ಅವಳು ಏನು ಮಾಡಿದ್ದಾಳೆ, ಕಣ್ಣು ಮುಚ್ಕೊಂಬಂದು ಆ ಟೈಲ್ಸ್ ಎಡ್ಜಿಗೆ ಹಣೆನ ಹೊಡ್ಕೊಂಬಿಟ್ಟಿದ್ದಾಳೆ. ಅದನ್ನು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಚಿಕ್ಕ ಗಾಯ ಅಂತ ಅನಿಸುತ್ತೆ, ಬಟ್ ಅವಳಿಗೆ ಕರೆಕ್ಟಾಗಿ ನರಕ್ಕೇನೆ ಏಟು ಬಿದ್ದಿರೋದ್ರಿಂದ ಸಿಕ್ಕಾಪಟ್ಟೆ ದಪ್ಪ ಊದ್ಕೊಂಡಿತ್ತು. ಲೈಟಾಗಿ ಬ್ಲಡ್ ಕೂಡ ಬರ್ತಾ ಇತ್ತು. ನನಗೊಂಥರ ಹೆಂಗೆ ಅಂತಂದರೆ ಏನಿದು ಹಿಂಗಾಗ್ತಾ ಇದೆ, ನೋಡಿದ್ರೆ ಅವಳು ಹೆಲ್ತ್ ಅಪ್ಸೆಟ್ ಆಗಿದೆ, ಜೊತೇಲಿ ಈ ಥರ ಎಲ್ಲ ಮಾಡ್ಕೋತಿದ್ದಾಳೆ ಅಂಥೇಳಿ ನಂಗೆ ತುಂಬಾ ಬೇಜಾರಾಗೋಯ್ತು. ಹಾಗಾಗಿ ನಾನು ಯಾವುದೇ ಥರದ ವೀಡಿಯೋಸ್ಗಳನ್ನ ಏನೂ ಮಾಡಿಲ್ಲ. ಬ್ಲಾಗ್ಸ್ ಎಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ, ಯಾಕಂದರೆ ಮಕ್ಳಿಗೆ ಹಿಂಗೆ ಆಗ್ಬಿಟ್ರೆ ಇಂಟ್ರೆಸ್ಟ್ ಏನಕ್ಕೆ ಬರುತ್ತೆ ನೀವೇ ಹೇಳಿ. ಸೊ ಹಿಂಗಾಯಿತು. ಅವಳು ತುಂಬಾ ಹಿಂಸೆ ಪಡ್ತಾಯಿದ್ಲು. ಅವಳಿಗೆ ಯಾಕಂದರೆ ಇನ್ನೂ ಕೂಡ ಲೂಸ್ ಮೋಷನ್ನು, ಹೊಟ್ಟೆ ಹಿಂಸೆ ಎಲ್ಲ ಆಗ್ತಾಯಿದೆ. ಅದ್ರ ಜೊತೆಗೆ ಈ ನೋವು ಬೇರೆ ಮಾಡ್ಕೊಂಡಿದ್ದಾಳೆ. ಅವಳಿಗೆ ನನಗೆ ನೋಡಿ ಅಯ್ಯೋ ಅಂತ ಅನ್ನಿಸ್ಬಿಡ್ತು, ಅಷ್ಟು ಹಿಂಸೆ ಪಡ್ತಾಯಿದ್ಲು ಅವಳು. ಸರಿ ಇವತ್ತು ನನ್ನ ಒಂದು ಪ್ರೆಗ್ನೆನ್ಸಿ ಅಪ್ಡೇಟ್ನ ಶೇರ್ ಮಾಡಿದ್ನಲ್ವ, ಸೊ ಒಂದು ವಿಷಯ ನೆನಪಾಯಿತು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋನ ಮಿಸ್ ಮಾಡದೆ ನೀವು ನೋಡಿ, ಗೊತ್ತಾಗುತ್ತೆ ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿ. ಹಂಗೆಲ್ಲ ಮಾಡ್ಕೋಬಾರ್ದು. ನನ್ನ ಒಂದು ಲೈಫಲ್ಲಿ ಕೆಲವೊಂದು ಮೂಮೆಂಟ್ಸ್ಗಳಾಗಿದೆ, ಅದನ್ನು ನಾನು ಮರೆಯೋದಕ್ಕಾಗೋದೇ ಇಲ್ಲ. ಸೊ ತುಂಬ ಕೇಳಿಬಿಟ್ಟಿದ್ದೀನಿ ನಾನು. ಅದರಲ್ಲಿ ಒಂದನ್ನು ನಾನು ಇವತ್ತು ಶೇರ್ ಮಾಡ್ಕೋತಿದ್ದೀನಿ ನಿಮ್ಮ ಹತ್ರ. ಸೊ ಯಾರ ಲೈಫಲ್ಲಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಹಾಗೇ ಆಗಿರುತ್ತೆ, ಆಗ್ದಂಗಂತೂ ಇರಲ್ಲ, ತುಂಬ ಕೇಳಿ ಕೂಡ ಇರ್ತೀರ. ಸೊ ಅಂಥ ಒಂದು ಮಾತುಗಳನ್ನ ನಾನು ಕೂಡ ಕೇಳಿದ್ದೀನಿ. ಬಿಕಾಸ್ ನಿನ್ನೆ ನಾನು ಪ್ರೆಗ್ನೆನ್ಸಿ ಅಪ್ಡೇಟ್ಸ್ನ ಕೊಟ್ಟಿರೋದ್ರಿಂದ ಇವತ್ತು ನಾನು ಹೇಳ್ತಾ ಇದ್ದೀನಿ. ನಾವು ಪ್ರೆಗ್ನೆನ್ಸಿಗೆ 2 ವರ್ಷ ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ, ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಕೆಲವರು ಅಂದರೆ ನಾವೇನು ಗೊತ್ತಾ, 2 ವರ್ಷ ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಳೋಣ ಇನ್ನೂ. ಯಾಕಂದರೆ ಈಗ ಲವ್ ಮಾಡಬೇಕಾದ್ರೆ ಇರೋವಂಥ ಒಂದು ಅಂಡರ್ಸ್ಟ್ಯಾಂಡಿಂಗು ಲವ್ವು. ಸೊ ಆಫ್ಟರ್ ಮ್ಯಾರೇಜ್, ಯಾಕಂದರೆ ನಾವು ಅವಾಗ ದೂರ ದೂರ ಇರ್ತೀವಲ್ವ. ಸೊ ಹತ್ತಿರ ಇದ್ದಾಗ ನಮಗೆ ಆ ಒಂದು ಏನು ಹೇಳ್ತಾರೆ, ಆ ಕನೆಕ್ಷನ್ನು ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು ನಾವು, ಇನ್ನೂ ನಮ್ಮನ್ನು ಅರ್ಥ ಮಾಡ್ಕೋಬೇಕು. ಸೊ ದೂರ ಇದ್ದಾಗ ಇಂತ ಹತ್ರ ಇದ್ದಾಗ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ನಾವು ಬೇಡ, ಒಂದು 2 ವರ್ಷ ನಾವು ಪ್ಲ್ಯಾನಲ್ಲಿರೋಣ, ಸೊ ಬೇಬಿ ಪ್ಲ್ಯಾನಿಂಗ್ ಬೇಡ ಅಂಥೇಳಿ ಅಂದ್ಕೊಂಡಿದ್ವಿ. ಸರಿ ಆಯಿತು. ಬಟ್ ಅನ್‌ಪ್ಲ್ಯಾನ್ಡಾಗಿ ನಂದು ಒಂದು ಮಿಸ್‌ಕ್ಯಾರೇಜ್ ಆಗೋಯಿತು. ಸೊ ಆ ಟೈಮಲ್ಲಿ ನಾನು ಕೇಳಿರೋ ಮಾತು ಅಂದರೆ,
ಹೆಂಗೆ ಅಂದರೆ ನಮ್ಮ ಒಂದು ಪ್ಲ್ಯಾನಿಂಗ್ ಯಾರಿಗೂ ಗೊತ್ತಿರಲಿಲ್ಲ. ಬಿಕಾಸ್ ಅದನ್ನೆಲ್ಲ ಹೇಳೋ ಅಂಥದ್ದು ಅಲ್ಲ. ಯಾರಾದರೂ ಕೇಳಿದ್ರೆ ಹೇಳ್ಬೋದು, ಕೇಳದೆ ಇಲ್ದವ್ರಿಗೆ ಏನು ಹೇಳ್ತೀರಾ? ಸೊ, ಆ ಟೈಮಲ್ಲಿ ಯಾರೂ ಕೂಡ ಅಷ್ಟಕ್ಕಷ್ಟೇ ನಮ್ಮನ್ನ ಯಾರೂ ಮಾತು ಆಡಿಸ್ತಾ ಇರಲಿಲ್ಲ. ಸೊ, ನಮ್ಮನ್ನ ಕಂಡ್ರೆ ಯಾರಿಗೂ ಆಗ್ತಾನೂ ಇರಲಿಲ್ಲ. ಯಾಕಂದರೆ ನಮ್ಮದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋದ್ರಿಂದ. ಒಪ್ಪಿ ಬೇರೆ ಮದುವೆ ಮಾಡಿರಲಿಲ್ಲ ಅಲ್ವಾ? ಸೊ, ನಮ್ಮದು ದೇವಸ್ಥಾನದಲ್ಲಿ ಮದುವೆ ಆಗಿದ್ದು. ಸರಿನಾ? ಆ ಟೈಮಲ್ಲಿ ಹೇಳಿದ್ದು ಕೆಲವು ಮಾತನ್ನ ನಾನು ಕೇಳಿದ್ದೇನು ಅಂದರೆ ಮಿಸ್‌ಕ್ಯಾರೇಜ್ ಆದಾಗ ಕೇಳಿದ್ದು. ಆವಾಗ ಹೇಳ್ತಾ ಇದ್ರು ಶೋಕಿಗೋಸ್ಕರ ಇವರು ಮಗುನ ತೆಗೆಸ್ಬಿಟ್ಟಿದ್ದಾರೆ. ಇವ್ರು ಶೋಕಿಗೋಸ್ಕರ ಮಕ್ಕಳನ್ನ ಮಾಡ್ಕೊತಿಲ್ಲ ಇವರು. ಇವರು ಎಂಜಾಯ್ ಮಾಡಬೇಕು ಲೈಫ್‌ನ. ಸೊ, ಈ ಥರದ್ದು ಅವರ ಒಂದು ಏನಂತ ಹೇಳ್ತಾರೆ, ಸುತ್ತಾಡೋದಕ್ಕೆ ಅವರಿಗೆ ಫ್ರೀ ಆಗಿರಬೇಕು. ಅವರಿಗೆ ಎಲ್ಲದಕ್ಕೂ ಕನ್ವೀನಿಯೆಂಟ್ ಇರಲ್ಲ ಮಗು ಇದ್ಬಿಟ್ರೆ ಅಂತ ಹೇಳಿಬಿಟ್ಟು ಇವರು ಮಗುನ ತೆಗ್ಸಿದ್ದಾರೆ. ಮಿಸ್‌ಕ್ಯಾರೇಜ್ ಏನು ಆಗಿಲ್ಲ ಅಂತ ಹೇಳಿ ನಾವು ಕೇಳಿದ್ದು. ಅಂದರೆ ಬಟ್ ಅನ್ಕೊಂಬಿಟ್ಟಿದ್ದಾರೆ. ಅವ್ರುಗಳು ಆಡಿರೋ ಮಾತುಗಳು ನಮ್ಗೆ ಯಾವುದೂ ಕಿವಿಗೆ ಬಿದ್ದಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಹೇಳ್ತೀನಿ, ಪ್ರತಿಯೊಂದು ಮಾತುಗಳ್ನು ನಾವು ಎಲ್ಲನೂ ನಮಗೆ ಗೊತ್ತಿದೆ. ಬಟ್ ನಾವು ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಮುಂದೆನೂ ನಾವು ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂತ ಅಂದರೆ ಮೇಲೊಬ್ಬ ದೇವರಿದ್ದಾನೆ. ಸೊ, ಅವ್ರು ಎಲ್ಲನೂ ನೋಡ್ಕೊತಾರೆ. ಯಾವುದು ಕೂಡ ಕರ್ಮ ರಿಟರ್ನ್ಸ್ ಮುಂಚೆ ಯಾವಾಗಲೂ ನೆಕ್ಸ್ಟ್ ಜನ್ಮದಲ್ಲಿ ತೀರುತ್ತೆ ಅದು ಇದು ಅಂತ ಹೇಳ್ತಿದ್ರು. ಬಟ್ ಇವಾಗ ಈ ಜನ್ರೇಷನಲ್ಲೇ ಇವಾಗಲೇ ತೀರುತ್ತೆ. ನಾನು ಮಾಡಿದ್ದು ನಾನು ಅನುಭವಿಸ್ತೀನಿ, ಆಯಿತಾ? ಸೊ, ಹಾಗಿದೆ ಇವಾಗಿನ ಟೈಮು. ತುಂಬ ಅಂದರೆ ಯಾಕಂದರೆ ನಮ್ಮ ಪ್ಲ್ಯಾನಿಂಗೇ ಬೇರೆ ಇತ್ತು. ಬಟ್ ಅಂದ್ಕೊಳ್ಳೋರು ಶೋಕಿಗೋಸ್ಕರ ಮಗುನ ಮಾಡ್ಕೋತಿಲ್ಲ. ಅವರಿಗೆ ಸುತ್ತೋದಕ್ಕೆ ಟೈಮ್ ಬೇಕು. ಮಗು ಇದ್ದರೆ ಏನಂತ ಹೇಳ್ತಾರೆ, ಸರಿ ಹೋಗಲ್ಲ ಇವ್ರಿಗೆ ಅಂಥೇಳಿ. ಬಟ್ ನಮಗೆ ಆ ಟೈಮಲ್ಲಿ ಹೆಂಗಿತ್ತು ಅಂದರೆ ಸ್ವಲ್ಪ ಫ್ಯಾಮಿಲಿ ಇನ್ನೂ ಕೂಡ ಏನಂತ ಹೇಳ್ತಾರೆ, ನಮ್ಮನ್ನು ಅಟ್ಲೀಸ್ಟು ಚೆನ್ನಾಗಿ ಬದುಕ್ತಿದ್ದಾರೆ ಇವರು ಅಂತ ನೋಡಿಬಿಟ್ಟು ಅಟ್ಲೀಸ್ಟ್ ನಮ್ಮನ್ನು ಮಾತಾಡಿಸ್ತಾರೇನೋ, ನಮ್ಮ ಜೊತೆ ಚೆನ್ನಾಗಿರ್ತಾರೆ ನಮ್ಮ ಅಪ್ಪ ಅಮ್ಮ. ಸೊ, ಚೆನ್ನಾಗಿರ್ತಾರೆ. ನಾವು ಕೂಡ ಏನಾದರೂ ಒಂದು ಈಗ ಮದುವೆ ಆಗಿದ ತಕ್ಷಣ ಮಗುನ ಮಾಡಿಕೊಂಡ್ರೆ ಇಷ್ಟೇ ಜೀವನ, ಸೊ ಇವಳು ಮುಗೀತು, ಈ ಥರ ಎಲ್ಲ ಮಾತುಗಳು ಕೇಳಬಾರ್ದು ನಾನು ಅಂದ್ಬಿಟ್ಟು ಒಂದು ಪ್ಲ್ಯಾನ್ನ ಮಾಡ್ಕೊಳ್ಳೋಣ. ಲೈಫಲ್ಲಿ ನಾವಿಬ್ರೂ ಚೆನ್ನಾಗಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸೋಣ. ಆವಾಗ ಅರ್ಥ ಮಾಡ್ಕೋತಾರೆ ಎಲ್ರೂನು. ಸೊ, ನಮ್ಮನ್ನು ಕೂಡ ಇಲ್ಲ ಒಳ್ಳೆ ಚಾಯ್ಸ್ ಮಾಡ್ಕೊಂಡಿದ್ದಾಳೆ ಇವಳು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋತಾರೆ ಎಲ್ಲರೂ ಅಂತ ಹೇಳ್ಬಿಟ್ಟು ನಮ್ಮ ಥಾಟ್ಸ್ ಈ ಥರದ್ದೆಲ್ಲ ಬೇರೆ ಬೇರೆದಿನ್ನೂ ಪರ್ಸ್ನಲ್ ಥಾಟ್ಸ್ ಎಲ್ಲನೂ ಇದ್ದಿದ್ದರಿಂದ ಮಗು ಮಾಡ್ಕೊಳ್ಳೋದನ್ನು ಬೇಡ ಅಂತ ಹೇಳಿ ಅಂದ್ಕೊಂಡ್ವಿ ಸದ್ಯದ ಮಟ್ಟಿಗೆ. ಸೊ, ಈ ವಿಷಯ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಥರ ಎಕ್ಸ್ಪೀರಿಯೆನ್ಸು, ಈ ಥರ ಮಾತುಗಳು ಪ್ರತಿಯೊಬ್ಬರು ಆಲ್ಮೋಸ್ಟ್ 99% ಕೇಳಿರ್ತಾರೆ. ಮಗು ಏನಾದರೂ ಲೇಟಾಗಿ ಆಯಿತು ಅಂತ ಅಂದರೆ. ಬಟ್ ಅಂಥವರಿಗೆ ನೀವು ಆ ಟೈಮಲ್ಲಿ ಸೈಲೆಂಟಾಗೇ ಇದ್ಬಿಟ್ಟು ಅಲ್ಲಿಗೆ ಮುಗಿಸ್ಬಿಡಿ. ನೆಕ್ಸ್ಟು ಉತ್ತರನ ದೇವ್ರು ಕೊಟ್ಟೇ ಕೊಡ್ತಾರೆ, ಕೊಡ್ದಂಗಂತೂ ಇರಲ್ಲ. ಆವಾಗ ಅವರೇ ಸೈಲೆಂಟ್ ಆಗಿಬಿಡ್ತಾರೆ. ಸೊ, ನನ್ನ ಲೈಫಲ್ಲಿ ಏನು ಗೊತ್ತಾ, ನಾನು ಕೆಲವು ಮಾತಾಡೋ ಅಂಥ ವಿಷಯಗಳಿಗೆ ನಾನು ಮಾತಾಡ್ತೀನಿಲ್ಲ ಅಂತಲ್ಲ, ಎದುರಿಗೆ ಮಾತಾಡ್ತೀನಿ. ಅದರಿಂದ ಕೂಡ ನಾನು ಕೆಲವ್ರಿಗೆ ಆಗಲ್ಲ. ಆ್ಯಂಡ್ ಇನ್ನೊಂದು ಸಲ ಏನು ಮಾಡ್ತೀನಿ ಗೊತ್ತಾ, ಸೈಲೆಂಟಾಗಿ ಇದ್ಬಿಡ್ತೀನಿ ನಾನು. ಜಾಸ್ತಿ ನಾನು ಮಾತಾಡೋಕ್ಕೆ ಹೋಗಲ್ಲ. ಸೊ, ಅವರಿಗೆ ಅದು ರಿಟರ್ನ್ ಆಗುತ್ತೆ. ಯಾಕಂದರೆ ನಾನು ಮಾಡಿದರೆ ನನಗೆ ರಿಟರ್ನ್ ಆಗುತ್ತೆ, ಅವ್ರು ಮಾಡಿದರೆ ಅವ್ರಾಗುತ್ತೆ. ಇದರಲ್ಲಿ ನಾನು ಅವರು ಇವರು ಅಂತ ಎಲ್ಲನೂ ನಾನು ಹೇಳಲ್ಲ. ಬಿಕಾಸ್ ಯಾರು ಆ ಟೈಮಲ್ಲಿ ಈವನ್ ಫ್ರೆಂಡ್ ಸರ್ಕಲ್ಲೇ ಇರ್ಬೋದು ಅಥವಾ ಯಾರು ಬೇಕಾದರೂ ಇರ್ಬೋದು, ಮಾತಾಡಿದ್ದಾರೆ, ಕೇಳಿಸ್ಕೊಂಡಿದ್ದೀವಿ. ಬಟ್ ಆ ಟೈಮಲ್ಲಿ ನಾವಂತೂ ಸೈಲೆಂಟಾಗಿದ್ದೆ. ಕೇಳಿಬಿಟ್ಟು ನಾನು ಸ್ಮೈಲ್ ಮಾಡಿ ಸುಮ್ಮನೆ ಆಗ್ತಾಯಿದ್ದೆ. ಬಟ್ ಇವತ್ತು ನನ್ನ ಮಗಳಿಗೆ 2.5 ವರ್ಷ. ಆನ್ಸರ್ ಎಲ್ರಿಗೂ ಸಿಕ್ಕಿರುತ್ತೆ ಅಂದ್ಕೊಂಡಿರೋರಿಗೆ. ಸೊ, ಶೋಕಿಗೋಸ್ಕರ ನಾವು ಯಾವತ್ತೂ ಮಕ್ಕಳು ಬೇಡ ಅಂಥೇಳಿ ಡಿಸೈಡ್ ಮಾಡ್ಕೊಂಡಿಲ್ಲ. ಸೊ, ನಮ್ಮದೇ ಆದಂಥ ಪರ್ಸ್ನಲ್ ಕೆಲವೊಂದಷ್ಟು ಪ್ಲ್ಯಾನಿಂಗ್ಸ್ ಇದ್ದಿದ್ದರಿಂದ ಬೇಡ ಅಂಥೇಳಿ ಸುಮ್ಮನೆ ಆಗಿದ್ವಿ. ಸೊ, ನಾನು ಆ್ಯಕ್ಚುಲಿ ನೆನ್ನೆ ಪ್ರೆಗ್ನೆನ್ಸಿ ಅದು ಒಂದು ವಿಡಿಯೋ ಶೇರ್ ಮಾಡಿದಾಗ ಅದು ತುಂಬಾ ರಿಕ್ವೆಸ್ಟೆಡ್ ಆಗಿತ್ತು ಕ್ವೆಶ್ಚನ್. ಹಾಗಾಗಿ ನಾನು ನೆನ್ನೆ ಶೇರ್ ಮಾಡಿದ್ದು. ಅದಕ್ಕೆ ಈ ಒಂದು ಮಾತನ್ನ ಹೇಳಬೇಕಿತ್ತು. ಈ ಥರ ಎಕ್ಸ್ಪೀರಿಯೆನ್ಸ್ ಯಾರೆಲ್ಲ ಹೆಣ್ಮಕ್ಳಿಗೆ ಕೇಳಿರ್ತೀರ ಈ ಮಾತುಗಳನ್ನ ಕಾಮೆಂಟಲ್ಲಿ ತಿಳಿಸಿ, ನನಗೂ ಗೊತ್ತಾಗುತ್ತೆ ನಾನು ಒಬ್ಬಳೇನಾ ಅಥವಾ ಎಲ್ಲರೂ ಇದ್ದೀರಾ ಅಂಥೇಳಿ. ಸರಿನಾ? ಈ ವಿಡಿಯೋ ಹಾಗೆ ನನ್ನ ಮಗಳು ಯಾವಾಗ ಹುಷಾರಾಗ್ತಾಳೋ ಅಂತ ಅನ್ನಿಸ್ಬಿಟ್ಟಿದೆ ನನಗಂತೂ. ಅವಳು ನೋಡೋದಕ್ಕೆ ಆಗ್ತಿಲ್ಲ, ಹಂಗಾಗ್ಬಿಟ್ಟಿದ್ದಾಳೆ. ಸೊ, ಇವತ್ತಿನ ವಿಡಿಯೋ ಒಂಥರ ಹೀಗೆ ಇದೆ, ಒಂಥರ ಬೇಜಾರು. ಯಾವಾಗ ಹುಷಾರಾಗ್ತಾಳೋ ಏನೋ ಅನ್ನೋ ಥರ ಹೀಗೆ ಇದೆ. ಡೇ ಫುಲ್ಲು ನನಗೆ ಅದಕ್ಕೆ ನಾನು ಡೈಲಿ ಬ್ಲಾಗ್ಸ್ನ ನಾನು ಮಾಡ್ತಾನೇ ಇಲ್ಲ. ಯಾಕಂದರೆ ನಂಗೆ ಪಾಪು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಆಗ್ತಾಯಿದೆ. ಅವಳಿನ್ನೂ ಹುಷಾರಾಗಿಲ್ಲ. ಅವಳಿಗೆ ಇನ್ನೂ ವಾಮಿಟಿಂಗು, ಲೂಸ್ ಮೋಷನು, ತುಂಬ ವೀಕ್ ಆಗಿಬಿಟ್ಟಿದ್ದಾಳೆ ಅನ್ನಿಸ್ತಿದೆ ನನಗೆ.
ಸೊ ಹಂಗಾಗಿ ವಿಡಿಯೋ ಮಾಡ್ತಾ ಇಲ್ಲ. ಹೋಪ್ ನಿಮ್ಗೆಲ್ರಿಗೂ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋನ ಇಷ್ಟೊತ್ತವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.